ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಲಾಕ್ಡೌನ್ ವಿಸ್ತರಣೆ ಮಾಡಿ ಕೇಂದ್ರ ಗೃಹ ಸಚಿವಾಲಯ ಇದೀಗ ಆದೇಶವನ್ನು ಹೊರಡಿಸಿದೆ. ಲಾಕ್ಡೌನ್ 5 ದಿನ ಘೋಷಣೆ ಮಾಡಿದ್ದು ದೇಶಾದ್ಯಂತ ಜೂನ್ 30ರವರೆಗೆ ಲಾಕ್ಡೌನ್ ವಿಸ್ತರಣೆ ಆಗಲಿದೆ. ಇದು ಕೇವಲ ಹೆಸರಿಗಷ್ಟೇ ಲಾಕ್ಡೌನ್. ಯಾಕಂದರೆ ಕೇವಲ ಕಂಟೈನ್ಮೆಂಟ್ ಝೋನ್ನಲ್ಲಿ ಮಾತ್ರ ಈ ಲಾಕ್ಡೌನ್ ಅಪ್ಲೈ ಆಗುತ್ತೆ. ಉಳಿದೆಲ್ಲ ಕಡೆ ಎಲ್ಲವೂ ಕೂಡ ಓಪನ್. ಜೂನ್ 8ನೇ ತಾರೀಕಿಂದ ಹೋಟೆಲ್ ರೆಸ್ಟೋರೆಂಟ್ ಓಪನ್ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಜೂನ್ 8ನೇ ತಾರೀಕಿಂದ ಶಾಪಿಂಗ್ ಮಾಲ್ಗಳು ಓಪನ್ ಮಾಡೋಕ್ಕೂ ಸಹ ಅವಕಾಶ ಕೊಡಲಾಗಿದೆ. ಎಲ್ಲ ಧಾರ್ಮಿಕ ಸ್ಥಳಗಳ ಓಪನ್ ಮಾಡೋಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅದು ಜೂನ್ 8ನೇ ತಾರೀಕಿಂದ. ಇನ್ನು ಮತ್ತೊಂದು ವಿಷಯ ಅಂದರೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಮಾತ್ರ ಓಡಾಡ್ಬೋದು ನೀವು ಆರಾಮಾಗಿ. ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಇರುತ್ತೆ. ಈಗೇನು ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಅಂತ ಮೊದಲು ಚೇಂಜ್ ಮಾಡಿದ್ರಲ್ಲ, ಸೊ ಅದೀಗ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಜಾರಿಯಲ್ಲಿರುತ್ತೆ ಇಡೀ ದೇಶಾದ್ಯಂತ. ಇನ್ನು ಶಾಲಾ ಕಾಲೇಜುಗಳು ಆರಂಭ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರಗಳೇ ನಿರ್ಧಾರ ಮಾಡಬೇಕು ಅಂತ ಹೇಳಿದೆ. ರಾಜ್ಯ ಸರ್ಕಾರಗಳೇ ಈ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇನ್ನು ಜುಲೈನಲ್ಲಿ ಶಾಲಾ ಕಾಲೇಜುಗಳು ಆರಂಭ ಮಾಡಬೇಕು. ಆ ಸಂಬಂಧಪಟ್ಟಂಗೆ ಪೋಷಕರ ಜೊತೆ ಚರ್ಚೆ ಮಾಡಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕು ಅಂತ ಇದೀಗ ಈ ಒಂದು ಆದೇಶದಲ್ಲಿ ತಿಳಿಸಲಾಗಿದೆ. ಅಂತಾರಾಜ್ಯ ಅಂತರ್ಜಿಲ್ಲಾ ಸಂಚಾರ ನಿರ್ಬಂಧ ಇಲ್ಲ. ನೀವು ಆರಾಮಾಗಿ ಗೆಲ್ಲಬೇಕಾದ್ರೆ ಓಡಾಡ್ಬೋದು. ಅಂದರೆ ಕಂಟೈನ್ಮೆಂಟ್ ಝೋನ್ಗಳನ್ನ ಹೊರತುಪಡಿಸಿ ನಮ್ಮ ರಾಜ್ಯ 5 ರಾಜ್ಯಗಳಿಂದ ಬರೋರಿಗೆ ನಿರ್ಬಂಧ ವಿಧಿಸಿತ್ತು ರಾಜ್ಯ ಸರ್ಕಾರ. ಇದೀಗ ಕೇಂದ್ರ ಸರ್ಕಾರದ ಆದೇಶ ನೋಡಿದ್ರೆ ಎಲ್ಲ ಸಹ ಮಹಾರಾಷ್ಟ್ರದಿಂದ ಬರ್ಬೋದು, ಗುಜರಾತಿಂದ ಬರ್ಬೋದು, ಮಧ್ಯಪ್ರದೇಶದಿಂದ ಬರ್ಬೋದು. ಅಂದರೆ ಯಾವುದೇ ರೀತಿಯ ನಿಬಂಧನೆ ಇಲ್ಲ, ಎಲ್ಲಿ ಬೇಕಾದ್ರೂ ದೇಶಾದ್ಯಂತ ಓಡಾಡ್ಬೋದು ಅನ್ನೋದನ್ನು ಇದೀಗ ಕೇಂದ್ರ ಸರ್ಕಾರ ಹೇಳಿದೆ, ಕಂಟೈನ್ಮೆಂಟ್ ಝೋನ್ಗಳನ್ನ ಹೊರತುಪಡಿಸಿ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ಸಂಚಾರಕ್ಕೂ ಸಹ ಇದೇ ರೀತಿಯ ಸನ್ನಿವೇಶ ಇದೆ. ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಂತರ ನಿರ್ಧಾರ ಮಾಡಲಾಗುತ್ತೆ. ಇದಕ್ಕಂತ ಅವಕಾಶವೇ ಇಲ್ಲ. ಸಾರ್ವಜನಿಕ ಸಭೆ ಸಮಾರಂಭಕ್ಕೆ ಅವಕಾಶಗಳಿಲ್ಲ, ಮಾಡೋಂಗಿಲ್ಲ. ಸಾರ್ವಜನಿಕ ಸಭೆ ಸಮಾರಂಭಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗೆಯೇ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದು ಏನು ಚಿತ್ರಮಂದಿರಗಳ ಓಪನ್ ಸಂಬಂಧಪಟ್ಟಂತೆ ನಿರೀಕ್ಷೆಗಳಿತ್ತು, ಆ ಸಂಬಂಧಪಟ್ಟಂಗೆ ಇನ್ನೂ ಕೂಡ AC ಈಗ ಮೆಟ್ರೋ ಓಡಾಟಕ್ಕೆ ಯಾವ ರೀತಿ ಅವಕಾಶ ಕೊಟ್ಟಿಲ್ಲ, ಅದೇ ರೀತಿ AC ಬಳಕೆಯ ಕೆಲವೊಂದಕ್ಕೆ ಮಾತ್ರ ಇನ್ನು ಆ ನಿರ್ಬಂಧಗಳು ಮುಂದುವರೆದಿದೆ. ಬಹುತೇಕ ಅದು ಸಹ ರಾಜ್ಯ ಸರ್ಕಾರಗಳ ಹೆಗಲಲ್ಲಿರುತ್ತೆ. ರಾಜ್ಯ ಸರ್ಕಾರಗಳ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಲಾಕ್ಡೌನ್ ಸಡಿಲಿಕೆ ಮಾಡ್ತಾ ಇರೋದು ಸರ್ಕಾರ, ಕೊರೋನಾ ಅಲ್ಲ. ಕೊರೋನಾ ದಿನೇ ದಿನೇ ಹೆಚ್ಚಾಗ್ತದೆ. ಹೀಗಾಗಿ ನಾವೆಲ್ಲ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲವನ್ನೂ ಸಹ ಪಾಲನೆ ಮಾಡೋದು ಒಳ್ಳೆಯದು. ಇದು ರಿಲ್ಯಾಕ್ಸೇಷನ್ ಕೊಡ್ತಾ ಇರೋದು ಸರ್ಕಾರ, ಕೊರೋನಾ ಅಲ್ಲ. ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ 4ನೇ ಹಂತದ ಲಾಕ್ಡೌನ್ನಲ್ಲಿ ರಾಜ್ಯ ಸರ್ಕಾರ ಹೊಸ ರೂಲ್ಸ್ಗಳನ್ನ ಹಾಕಿತ್ತು. ಏನಪ್ಪ ಅದು ಅಂತಂದರೆ ಭಾನುವಾರ ಕಂಪ್ಲೀಟ್ ರಾಜ್ಯದಲ್ಲಿ ಲಾಕ್ಡೌನ್ ಇರುತ್ತೆ, ಕರ್ಫ್ಯೂ ಇರುತ್ತೆ ಅಂತ ಹೇಳಿದರು. ಮೇ ಅಂತ್ಯದವರೆಗೂ ಸಹ ಇದು ಅಪ್ಲೈ ಆಗುತ್ತೆ, ಭಾನುವಾರಗಳು ಕರ್ಫ್ಯೂ ಇರುತ್ತೆ ಅಂತ. ಆದರೆ ಈ ಭಾನುವಾರ ಮೇ 31ಕ್ಕೆ ಯಾವುದೇ ರೀತಿಯ ಕರ್ಫ್ಯೂ ಇರೋದಿಲ್ಲ. ನಾರ್ಮಲ್ ಲಾಕ್ಡೌನ್ ಏನಿದೆ ಅದೇ ಲೆಕ್ಕಾಚಾರ ಮುಂದುವರಿಯುತ್ತೆ. ಎಲ್ಲ ರೀತಿಯ ಬಸ್, ಆಟೋ ವ್ಯವಸ್ಥೆ ಮುಂದುವರಿಯುತ್ತೆ. ಕೊರೋನಾ ಅಂದರೆ ಕರ್ನಾಟಕದಲ್ಲಿ ನೆನಪಾಗುವಂಥ ಕೆಲವೇ ಹೆಸರುಗಳಲ್ಲಿ ಅದು ಪಾದರಾಯನಪುರ ಸಹ ಒಂದು. ಪಾದರಾಯನಪುರದಲ್ಲಿ ಬಹಳಷ್ಟು ಹಂಗಾಮ ಆಗಿತ್ತು. ಪೊಲೀಸರ ಜೊತೆ ಬಹಳಷ್ಟು ಕಿತ್ತಾಟವನ್ನು ಮಾಡಿದರು. ಕೊರೋನಾ ವಾರಿಯರ್ಸ್ಗೆ ಹಲ್ಲೆ ಮಾಡುವ ಯತ್ನಕ್ಕೂ ಕೂಡ ಮುಂದಾಗಿದ್ರು. ಇದೀಗ ಪಾದರಾಯನಪುರ ವಾರ್ಡ್ನ ಕಾರ್ಪೊರೇಟರ್ ಇಮ್ರಾನ್ ಪಾಷಾಗೂ ಸಹ ಕೊರೋನಾ ತಗಲಿದೆ. ಇಮ್ರಾನ್ ಪಾಷಾ ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಸರ್ಕಾರ ಅಧಿಕೃತವಾಗಿ ಪಟ್ಟಿಯಲ್ಲಿ ಅವ್ರ ಹೆಸರನ್ನು ಪಾಸಿಟಿವ್ ಅಂತ ಹೇಳೋವರೆಗೂ ನಾನು ಕ್ವಾರಂಟೈನ್ಗೆ ಹೋಗೋದಿಲ್ಲ, ಚಿಕಿತ್ಸೆಗೆ ಹೋಗೋದಿಲ್ಲ ಅಂತ ಹಠ ಮಾಡಿ ಕೂತ್ಕೊಂಡಿದ್ರು. ಅಂತಿಮವಾಗಿ ಅವರ ಹೆಸರು ಲಿಸ್ಟ್ನಲ್ಲಿ ಬಂದ ತಕ್ಷಣ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಐಸೋಲೇಷನ್ನಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಇದೀಗ ಕಾರ್ಪೊರೇಟರ್ ಏನು ಇಮ್ರಾನ್ ಪಾಷಾ ಇದ್ದಾರಲ್ಲ, ಅವರು ಸಾವಿರಾರು ಜನರಿಗೆ ರೇಷನ್ ಕಿಟ್ಗಳನ್ನ ಕೊಟ್ಟಿದ್ದಾರೆ, ಜನಗಳ ಜೊತೆ ಓಡಾಡಿದ್ದಾರೆ, ಭಾಳಷ್ಟು ಜನ ಸಂಪರ್ಕ ಮಾಡಿದ್ದಾರೆ. ಹೀಗಾಗಿ ಸಾವಿರಾರು ಜನರಿಗೂ ಕೊರೋನಾ ತಗಲಿರುವಂಥ ಸಾಧ್ಯತೆ, ಆತಂಕ ಇದೆ. ಈ ಹಿನ್ನೆಲೆ ಅವರ ಸಂಪರ್ಕಕ್ಕೆ ಬಂದವರನ್ನ ಪತ್ತೆ ಹಚ್ಚಿ ಅವರನ್ನ ಕ್ವಾರಂಟೈನ್ ಇಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಏನೋ ಜಾಗಟೆ ಹೊಡಿರಿ, ತಮಟೆ ಹೊಡಿರಿ, ಇದಿಷ್ಟೇ ಬಿಜೆಪಿಯ ಸಾಧನೆ ಅಂತ ರಾಜ್ಯ ಬಿಜೆಪಿ ನಾಯಕರು ಮೋದಿ ಪ್ರಧಾನಿಯಾಗಿ 6 ವರ್ಷ ಆಯಿತು ಅದರ ಪ್ರಚಾರದಲ್ಲಿ ತೊಡಗಿರು ಸೋಷಿಯಲ್ ಮೀಡಿಯಾಗಳಲ್ಲಿ. ಇದನ್ನು ಖಂಡಿಸಿದಂಥ ಸಿದ್ದರಾಮಯ್ಯ ಜಾಗಟೆ ಹೊಡೆಯೋದು, ತಮಟೆ ಹೊಡೆಯೋದು ಇದಿಷ್ಟೇ ಮೋದಿಯ ಸಾಧನೆ, ಇನ್ನೇನು ಅವ್ರು ಸಾಧನೆ ಮಾಡಿಲ್ಲ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಬೆಂಕಿ ಬಿರುಗಾಳಿ, ಬಹಳಷ್ಟು ಭಿನ್ನಮತ ಸ್ಫೋಟವಾಗ್ತಿದೆ. ಈ ನಡುವೆ ಯಡಿಯೂರಪ್ಪ ಅವರ PA ಅವರ ಸಂಬಂಧಿಯಾದಂಥ NR ಸಂತೋಷ್ ಅವರನ್ನ CM ರಾಜಕೀಯ ಕಾರ್ಯದರ್ಶಿಯಾಗಿ ಈಗ ನೇಮಕ ಮಾಡಲಾಗಿದೆ. ಈಗಾಗಲೇ ಯಲಹಂಕ ಶಾಸಕ ವಿಶ್ವನಾಥ್, ಹಾಗೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ, ಶಂಕರ್ ಪಾಟೀಲ್ ಇವರೆಲ್ಲರೂ ಸಹ ಈಗಾಗಲೇ 3 ಜನ CM ರಾಜಕೀಯ ಕಾರ್ಯದರ್ಶಿಗಳಿದ್ದಾರೆ. ಅವರ ಜೊತೆಗೆ ಇದೀಗ ಯಡಿಯೂರಪ್ಪ ಅವರ ಸಂಬಂಧಿ, ಯಡಿಯೂರಪ್ಪ ಅವರ PA NR ಸಂತೋಷ್ ಸಹ CM ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಇವರಿಗೆ ಸಂಪುಟ ದರ್ಜೆ ಸ್ಥಾನಮಾನವನ್ನು ಸಹ ಕೊಡಲಾಗಿದೆ. ಇನ್ನು ಹಣದ ದಾಹಕ್ಕೆ ಬಿದ್ದು ದಂಧೆ ಮಾಡ್ತಿರ್ತಕ್ಕಂಥ ಖಾಸಗಿ ಶಾಲೆಗಳ ವಿರುದ್ಧ ಇದೀಗ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 6 ವರ್ಷದ ಮಕ್ಕಳಿಗೂ ಸಹ ಅಂದರೆ ಪ್ರಿ KG, UKG, LKG ಮಕ್ಕಳಿಗೂ ಸಹ ಆನ್ಲೈನ್ ಕ್ಲಾಸ್ ಮಾಡೋದ್ರ ಮೂಲಕ ಹಣವನ್ನು ಮಾಡ್ತಿರ್ತಕ್ಕಂಥ ಖಾಸಗಿ ಶಾಲೆಗಳ ವಿರುದ್ಧ ಸುರೇಶ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಾನ್ಸ್ ವೈದ್ಯರ ಪ್ರಕಾರ ಮಕ್ಕಳ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ, ಅದು ಆರೋಗ್ಯ ಹದಗೆಡಲಿಕ್ಕೆ ಕಾರಣ ಆಗುತ್ತೆ.
ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅನ್ನೋ ರೀತಿ ಹೇಳಿದ್ದಾರೆ. ಆದರೆ ಸರ್ಕಾರದ ಮೂಲಕ ಖಡಕ್ ಆಗಿ ಹೇಳುವಂಥ ಕೆಲಸವನ್ನು ಸುರೇಶ್ ಕುಮಾರ್ ಮಾಡಿಲ್ಲ. ನಿಮಾನ್ಸ್ ಅವರು ಹಿಂಗೆ ಹೇಳಿದ್ದಾರೆ ಅಂತ ಮಾತ್ರ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅವರ ವಿರುದ್ಧ ಆಕ್ಷನ್ ತಗೊಳ್ಳುವಂಥ ಕಾರ್ಯಕ್ಕೆ ಸುರೇಶ್ ಕುಮಾರ್ ಅವರು ಮುಂದಾಗಿಲ್ಲ. ಇನ್ನು ದೇಶದ ವಿಚಾರಕ್ಕೆ ಬರೋದೇ ಆದರೆ 1,74,000ಕ್ಕೂ ಹೆಚ್ಚಾಗಿದೆ ಸೋಂಕಿತರ ಸಂಖ್ಯೆ. ಇದುವರೆಗೂ 5,000 ಸಮೀಪಿಸಿದೆ ಸಾವಿನ ಸಂಖ್ಯೆ, ಈ ಸೋಂಕಿಗೆ ಬಲಿಯಾದವರ ಸಂಖ್ಯೆ. ಹಾಗೆಯೇ 82,000ಕ್ಕೂ ಅಧಿಕ ಜನ ಈ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಕೊರೋನಾ ಹಿನ್ನೆಲೆ ದೇಶದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಹಾಳಾಗಿದೆ. ಇದೀಗ ಪರೀಕ್ಷೆಗಳನ್ನು ಸಹ ನಡೆಸೋಕೆ ಸಾಧ್ಯವಾಗಿಲ್ಲ. ಇದೀಗ ಜೂನ್ ಅಂತ್ಯದಿಂದ ರಾಜ್ಯದಲ್ಲಿ SSLC ಪರೀಕ್ಷೆ ನಡೆಯುತ್ತೆ. ಇದರ ನಡುವೆ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯಕ್ಕೆ ಒಂದು ವರದಿಯನ್ನು ಕೊಡಲಾಗಿದೆ. ಏನಪ್ಪ ಅದು ವರದಿ ಅಂದರೆ, ಇನ್ಮೇಲೆ ಮಕ್ಕಳಿಗೆ 100 ದಿನ ಮಾತ್ರ ತರಗತಿಗಳನ್ನು ನಡೆಸಿ, ಉಳಿದ 100 ದಿನ ಅವರಿಗೆ ಮನೆಯಲ್ಲೇ ಆನ್ಲೈನ್ ಮೂಲಕ ಶಿಕ್ಷಣವನ್ನು ಕೊಡಿ. ಜೊತೆಗೆ ಇನ್ನು 20 ದಿನ ಅವರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯದ ಬಗ್ಗೆ ಸ್ಪೆಷಲ್ ಕ್ಲಾಸ್ಗಳನ್ನ ತೆಗೆದುಕೊಳ್ಳಿ. ಒಟ್ಟಾರೆ ವಾರ್ಷಿಕವಾಗಿ 220 ದಿನ ಕ್ಲಾಸನ್ನು ತೆಗೆದುಕೊಳ್ಳಲಾಗ್ತಿದೆ ವಿದ್ಯಾರ್ಥಿಗಳಿಗೆ. ಆದರೆ ಇನ್ನು ಮುಂದೆ 100 ದಿನ ಮಾತ್ರ ಕ್ಲಾಸಿಗೆ ಬರಲಿ ಅವರು, 200 ದಿನ ಮನೆಯಿಂದ ಕಲಿಸಿ ಅವರಿಗೆ ಅನ್ನೋದ್ರ ಮೂಲಕ ಒಂದು ಹೊಸ ಶಿಫಾರಸನ್ನು ಮಾಡಿದ್ದಾರೆ. ಇದು ಬರೀ ಶಿಫಾರಸಷ್ಟೇ, ಇದು ಜಾರಿಗೆ ಬರೋದ್ರು ಬಿಡೋದೆಲ್ಲ ಸರ್ಕಾರದ ಮೇಲೆ ನಿಂತಿದೆ. ಸೊ ಇದನ್ನು ಶಿಫಾರಸನ್ನು ಮಾಡಲಾಗಿದೆ. ಇದು ಜಾರಿಗೆ ಬರಬೇಕಾ ಬೇಡವಾ ಅನ್ನೋದು ನಿಮ್ಮ ಅಭಿಪ್ರಾಯ, ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು. ಆದರೆ ಅಂತಿಮವಾಗಿ ಸರ್ಕಾರ ಈ ಬಗ್ಗೆ ನಿರ್ಧಾರವನ್ನು ಮಾಡುತ್ತೆ. ಏನೋ ಒಂದೇ ಭಾರತ್ ಮಿಷನ್ ನಡಿ ಭಾರತೀಯರನ್ನ ಕರೆತರಲಿಕ್ಕೆ ಮಾಸ್ಕೋಗೆ ಅಂದರೆ ರಷ್ಯಾಗೆ ತೆರಳುತ್ತಿದ್ದ ವಿಮಾನ ಮಧ್ಯದಾರಿಯಿಂದ ವಾಪಸ್ ಬಂದಿದೆ. ಯಾಕಪ್ಪ ಅಂದರೆ ಪೈಲಟ್ ಟೆಸ್ಟ್ ಮಾಡಿದಾಗ, ಕೊರೋನಾ ಟೆಸ್ಟ್ ಮಾಡಿದಾಗ ದೆಹಲಿಯಲ್ಲಿ ಅವ್ರದ್ದು ನೆಗೆಟಿವ್ ಇತ್ತು, ಅದು ರಾಂಗ್ ಆಗೋದನ್ನು ನಮೂದು ಮಾಡಿದರು. ಅವರು ಉಜ್ಬೇಕಿಸ್ತಾನ್ ಹೋಗೋ ಸಂದರ್ಭಕ್ಕೆಲ್ಲ ಅವ್ರಿಗೆ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ. ತದನಂತರ ಅವ್ರಿಗೆ ವಾಪಸ್ ಅಲ್ಲಿಂದ ಕರ್ಸ್ಕೊಂಡಿದ್ದಾರೆ. ಉಜ್ಬೇಕಿಸ್ತಾನದಿಂದ ವಾಪಸ್ ವಿಮಾನ ಭಾರತಕ್ಕೆ ಬಂದಿದೆ. ನಂತರ ಬೇರೆ ವಿಮಾನವನ್ನು ಕಳಿಸಿದ್ದಾರೆ. ಈ ಕಡೆಯಿಂದ ಖಾಲಿ ಹೋಗ್ತಿತ್ತು ವಿಮಾನ, ಬಿಕಾಸ್ ಭಾರತೀಯರನ್ನ ಅಲ್ಲಿಂದ ಕರ್ಕೊಬರ್ಲಿಕ್ಕೆ ಹೋಗ್ತದಂಥ ವಿಮಾನ. ಹೀಗಾಗಿ ಆ ಪೈಲಟ್ನಿಂದ ಬೇರೆ ಯಾರಿಗೂ ಕೂಡ ಸೋಂಕು ಹರಡಿಲ್ಲ ಅಂತ ಇದೀಗ ವಿಮಾನಯಾನ ಇಲಾಖೆ, ಇಂಡಿಯನ್ ಏರ್ಲೈನ್ಸ್ ಅವರು ತಿಳಿಸಿದ್ದಾರೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ 6 ವರ್ಷ ಆಯಿತು. 2ನೇ ಬಾರಿ ಪ್ರಧಾನಿಯಾಗಿ ಇಂದಿಗೆ ಕರೆಕ್ಟಾಗಿ 1 ವರ್ಷ ಅಂದರೆ ಮೇ 30, 2019ರಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 2ನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಬಾರಿ ದಿಗ್ವಿಜಯ ಬಿಜೆಪಿಗೆ ಸಿಕ್ಕಿತ್ತು. ಬಿಜೆಪಿಯೊಂದೇ 303 ಸ್ಥಾನಗಳನ್ನ ಗಳಿಸಿತ್ತು. NDA 350 ಆಸುಪಾಸಿಗೆ ಬಂದು ನಿಂತಿತ್ತು. ಬಲಾಬಲ 543 ಸದಸ್ಯ ಬಲದಲ್ಲಿ ಬಿಜೆಪಿ ದಿಗ್ವಿಜಯವನ್ನು ಸಾಧಿಸಿತ್ತು. ಹಲವು ದಶಕಗಳ ನಂತರ ಏಕಪಕ್ಷ ಅತಿ ದೊಡ್ಡ ಬಹುಮತವನ್ನು ಪಡ್ಕೊಂಡಿತ್ತು. ಅದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಪತ್ರವನ್ನು ಬರೆದಿದ್ದಾರೆ, ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ. ಅಷ್ಟಕ್ಕೂ ಆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಈ ದಿನ ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯ ಆರಂಭವಾಯಿತು. ಹಲವು ದಶಕಗಳ ನಂತರ ಭಾರತ ದೇಶದ ಜನರು ಸಂಪೂರ್ಣ ಬಹುಮತದೊಂದಿಗೆ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡಲು ಜನರು ನಮಗೆ ಬೆಂಬಲ ನೀಡಿದ್ದಕ್ಕೆ ಈ ಸಂದರ್ಭದಲ್ಲಿ 130 ಕೋಟಿ ಭಾರತೀಯರಿಗೆ ಧನ್ಯವಾದ ತಿಳಿಸುತ್ತೇನೆ. ಸಾಮಾನ್ಯ ದಿನಗಳಲ್ಲಾದರೆ ಇಂದು ನಾನು ನಿಮ್ಮ ಮಧ್ಯೆ ಇದ್ದು ಸಂಭ್ರಮಾಚರಣೆ ಮಾಡುತ್ತಿದ್ದೆ. ಆದರೆ ಕೊರೋನಾದಿಂದಾಗಿ ಇಂದಿನ ಪರಿಸ್ಥಿತಿ ಹದಗೆಟ್ಟಿದೆ. ಹೀಗಾಗಿ ನಿಮ್ಮೆಲ್ಲರ ಉದ್ದೇಶಿಸಿ ಪತ್ರ ಬರೆಯುತ್ತಿದ್ದೇನೆ. ಈ ಮೂಲಕ ನಿಮ್ಮ ಆಶೀರ್ವಾದ ಕೇಳುತ್ತಿದ್ದೇನೆ. ನಿಮ್ಮ ಪ್ರೀತಿ, ಹಾರೈಕೆ, ಸಹಕಾರ ನಿಜಕ್ಕೂ ಹೊಸ ಶಕ್ತಿ, ಉತ್ಸಾಹ ನೀಡುತ್ತದೆ. ಪ್ರಜಾಪ್ರಭುತ್ವದ ಒಟ್ಟು ಶಕ್ತಿಯನ್ನು ನೀವು ತೋರಿಸುತ್ತಿರುವುದು ಇಡೀ ಜಗತ್ತಿಗೆ ಹೊಸ ಬೆಳಕಾಗಿದೆ. 2014ರಲ್ಲಿ ಈ ದೇಶದ ಜನರು ಮಹತ್ವದ ಬದಲಾವಣೆ ಬಯಸಿ ನಮಗೆ ಮತ ಹಾಕಿದರು. ಕಳೆದ 5 ವರ್ಷಗಳಲ್ಲಿ ಆಡಳಿತ ಯಂತ್ರವು ಭ್ರಷ್ಟಾಚಾರದ ಮತ್ತು ದುರಾಡಳಿತವನ್ನು ಹೇಗೆ ಮುರಿಯಿತು ಎಂಬುದನ್ನು ದೇಶ ನೋಡಿದೆ. ಅಂತ್ಯೋದಯ ಎಂಬ ಸ್ಫೂರ್ತಿ ಮಂತ್ರದ ಮೂಲಕ ಲಕ್ಷಾಂತರ ಮಂದಿಯ ಬೆಳಕು ಬದಲಾಗಿದೆ. 2014ರಿಂದ 2019ರವರೆಗೆ ಭಾರತ ಗಮನಾರ್ಹವಾಗಿ ಬದಲಾಗುತ್ತಾ ಬಂತು. ಬಡವರಿಗೂ ಗೌರವ ಸಿಗುವಂತಾಯಿತು. ಹಣಕಾಸಿನ ಒಳಗೊಳ್ಳುವಿಕೆ, ಉಚಿತ ಅನಿಲ ಹಾಗೂ ವಿದ್ಯುತ್ ಸಂಪರ್ಕ, ಸಂಪೂರ್ಣ ಶುಚಿತ್ವ, ಎಲ್ಲರಿಗೂ ಸೂರು ವಿಷಯಗಳಲ್ಲಿ ಭಾರತ ಹಲವು ಸುಧಾರಣೆಗಳನ್ನು ಕಂಡಿದೆ. ಸರ್ಜಿಕಲ್ ಸ್ಟ್ರೈಕ್ ಮತ್ತು ವೈಮಾನಿಕ ದಾಳಿಯ ಮೂಲಕ ಭಾರತ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿತು. ಇನ್ನು ದಶಕಗಳ ಬೇಡಿಕೆಯಾದ OROP, ಒಂದು ರಾಷ್ಟ್ರ ಒಂದು ತೆರಿಗೆ, GST, ರೈತರಿಗೆ ಉತ್ತಮ ಬೆಂಬಲ ಬೆಲೆಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ. ಇದೆಲ್ಲದರ ಫಲ 2019ರಲ್ಲಿ ದೇಶದ ಜನ ಮತ್ತೆ NDA ಮೈತ್ರಿಕೂಟ ಪರ ಮತ ಹಾಕಿದರು. ಅದು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಬಲಶಾಲಿಯನ್ನಾಗಿ ಮಾಡಲು ಜನರು ತೋರಿದ ಕನಸಾಗಿದೆ. ಇಂದು 130 ಕೋಟಿ ಜನರು ರಾಷ್ಟ್ರದ ಅಭಿವೃದ್ಧಿ ಪಥದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಸಂಯೋಜಿತರಾಗಿದ್ದಾರೆ. ಜನಶಕ್ತಿ ಮತ್ತು ರಾಷ್ಟ್ರಶಕ್ತಿ ಬೆಳಕು ಇಡೀ ರಾಷ್ಟ್ರವನ್ನು ಬೆಳಗಿಸಿದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಎಂಬ ಮಂತ್ರದೊಂದಿಗೆ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಸಾಗುತ್ತಿದೆ. ಹೇಗಂತ ಮೋದಿ ದೇಶದ ಜನರನ್ನು ಉದ್ದೇಶಿಸಿ ಪತ್ರವನ್ನು ಬರೆದಿದ್ದಾರೆ. ಈ ನಡುವೆ ಕಾಂಗ್ರೆಸ್ ನಾಯಕರು ಮೋದಿ ಪತ್ರವನ್ನು ಟೀಕಿಸಿದ್ದಾರೆ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಬರೀ ಹಿಂಸೆ, ಒಂದು ಕೋಮನ್ನು ಟಾರ್ಗೆಟ್ ಮಾಡಲಾಗ್ತಿದೆ, ಭ್ರಷ್ಟಾಚಾರ ಅಂತ ಕಾಂಗ್ರೆಸ್ ನಾಯಕರು ಮೋದಿ ಆಡಳಿತವನ್ನು ಟೀಕಿಸಿದ್ದಾರೆ. ಇನ್ನು ಪ್ರಪಂಚದ ವಿಚಾರಕ್ಕೆ ಬರೋದೇ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರುವುದಾಗಿ ಘೋಷಿಸಿದ್ದು, ಚೀನಾ ವಿರುದ್ಧದ ತನಿಖೆ ಹಾಗೆಯೇ ಹಾಂಗ್ಕಾಂಗ್ನಲ್ಲಿನ ಬೆಳವಣಿಗೆಯನ್ನು ಸಂಬಂಧಪಟ್ಟಂತೆ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ತಿರೋದಾಗಿ
ಟ್ರಂಪ್ ಹೇಳಿದ್ದಾರೆ. WHO ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕಳೆದ 1.5 ತಿಂಗಳಿಂದ WHO ಚೀನಾ ಏನು ಆರ್ಥಿಕ ನೆರವನ್ನು ಕೊಡ್ಲಿಕ್ಕೆ ಮುಂದಾಗಿತ್ತು. ಈ ಬೆನ್ನಲ್ಲೇ ಅಮೆರಿಕ ಸಹ ಆರ್ಥಿಕ ನೆರವನ್ನು ನಿಲ್ಲಿಸಿತ್ತು. ಇದೀಗ WHO ಇಂದ ಅಮೆರಿಕ ಹೊರಬಂದಿದೆ. ಇದಿಷ್ಟೇ ಅಲ್ಲ, ಅಮೆರಿಕದಲ್ಲಿರ್ತಕ್ಕಂಥ ಚೀನಾ ಕಂಪನಿಗಳು ಹಾಗೆ ಚೀನಾ ಸಂಶೋಧಕರಿಗೆ ಬ್ಯಾನ್ ಮಾಡುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಇರ್ತಕ್ಕಂಥ ಚೀನಾ ಕಂಪನಿಗಳನ್ನ ಅಲ್ಲಿಂದ ಲಿಸ್ಟಿಂದ ತೆಗೆಸುವಂಥ ಕೆಲಸಕ್ಕೆ ಈಗ ಅಮೆರಿಕ ಮುಂದಾಗ್ತಿದೆ ಅನ್ನೋ ಸಂದೇಶವನ್ನು ಸಹ ಟ್ರಂಪ್ ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ಚೀನಾ ವಿರುದ್ಧ ಒಂದು ಜಾಗತಿಕ ಸಮರಕ್ಕೆ ಟ್ರಂಪ್ ನಾಂದಿ ಆಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚೀನಾ ವಿರುದ್ಧ ಇಷ್ಟೆಲ್ಲ ಮಾತನಾಡಿರ್ತಕ್ಕಂಥ ಟ್ರಂಪ್ ಭಾರತ ಹಾಗೂ ಚೀನಾ ಗಡಿ ವಿಷಯವನ್ನು ಕಳೆದ 2 ದಿನಗಳಿಂದ ಪ್ರಸ್ತಾಪ ಮಾಡ್ತಿದ್ರು. ಆದರೆ ಇಂದು ಯಾವುದೇ ರೀತಿಯ ಭಾರತ ಚೀನಾ ಗಡಿಯ ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ. ಭಾರತ ಚೀನಾ ನಡುವೆ ಮಧ್ಯಸ್ಥಿಕೆ ವಹಿಸಿನ ಅಂತ ಟ್ರಂಪ್ ಹೇಳಿದ್ರು. ಆದರೆ ಭಾರತ ಚೀನಾ ಎರಡೂ ಸಹ ಟ್ರಂಪ್ ಮಧ್ಯಸ್ಥಿಕೆಯನ್ನು ತಳ್ಳಿ ಹಾಕಿತ್ತು. ಇದರ ಜೊತೆ ಅಮೆರಿಕಾದಲ್ಲಿ ಜನಾಂಗೀಯ ಗಲಾಟೆ ಆಗ್ತಿದೆ, ಗಲಭೆ ಆಗ್ತಿದೆ. ಈ ಸಂಬಂಧಪಟ್ಟಂತೆ ಟ್ರಂಪನ್ನು ಪ್ರಶ್ನೆ ಮಾಡಲಿಕ್ಕೆ ಪತ್ರಕರ್ತರು ಹೋದರು. ಆದರೆ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಕೇವಲ ಹೇಳಿಕೆಯನ್ನು ಕೊಟ್ಟು ಟ್ರಂಪ್ ಅಲ್ಲಿಂದ ತೆರಳಿದ್ರು. ಪ್ರತಿದಿನ ವೈಟ್ ಹೌಸ್ನಲ್ಲಿ ಟ್ರಂಪ್ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ, ಅಂದರೆ ಸುದ್ದಿಗೋಷ್ಠಿಯನ್ನು ನಡೆಸಿರ್ತಾರೆ. ಇಂದು ಸಹ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು, ಆದರೆ ಪ್ರಶ್ನೆಗಳಿಗೆ ಅವಕಾಶ ಇರಲಿಲ್ಲ. ಇನ್ನು ಚೀನಾಗೆ ಪಾಠ ಕಲಿಸೋಕೆ ಇದೀಗ ಜಗತ್ತಿನ 10 ರಾಷ್ಟ್ರಗಳು ಸಜ್ಜಾಗಿದೆ. G7 ಅಂದರೆ G7 ಇರ್ತಕ್ಕಂಥ 7 ರಾಷ್ಟ್ರಗಳು. ಅದು ಯಾವುದು ಅಂದರೆ ಅಮೆರಿಕ, ಜರ್ಮನಿ, ಜಪಾನ್, ಇಟಲಿ, ಬ್ರಿಟನ್, ಕೆನಡಾ. ಈ ರಾಷ್ಟ್ರಗಳ ಜೊತೆ ಇದೀಗ 3 ರಾಷ್ಟ್ರಗಳು ಸೇರ್ಪಡೆ ಆಗ್ತಿದೆ. ಆಸ್ಟ್ರೇಲಿಯಾ, ಭಾರತ ಹಾಗೆ ದಕ್ಷಿಣ ಕೊರಿಯಾವನ್ನು ಸೇರಿಸಿಕೊಂಡು 10 ರಾಷ್ಟ್ರಗಳು ಅಂದರೆ D10 ಅಂತ, ಡೆಮೋಕ್ರಸಿಸ್ 10. ಈ ರಾಷ್ಟ್ರಗಳು ಇದೀಗ ಚೀನಾ ವಿರುದ್ಧ ಹೋರಾಡಲಿಕ್ಕೆ ಮುಂದಾಗಿದೆ. ಯಾವ ರೀತಿ ಹೋರಾಟ ಅಂತಂದರೆ, ಚೀನಾ ಮೇಲೆ ಜಗತ್ತು 5G ಸೇವೆಗೆ ಅವಲಂಬಿತವಾಗಿದೆ. ಅಂದರೆ 5G ಟೆಕ್ನಾಲಜಿ ಚೀನಾ ಬಳಿ ಇದೆ. ಚೀನಾದ ಹುವಾಯ್ ಕಂಪ್ನಿ ಇದನ್ನು ಸಪ್ಲೈ ಮಾಡ್ತಿದೆ. ಅಮೆರಿಕ, ಬ್ರಿಟನ್ ಈಗಾಗಲೇ ಇದನ್ನು ನಿರ್ಬಂಧ ವಿಧಿಸೋಕೆ ಮುಂದಾಗಿವೆ. ಈ ಹಿನ್ನೆಲೆ ನೋಕಿಯಾ ಹಾಗೂ ಎರಿಕ್ಸನ್ ಬಳಿ ಈ ಒಂದು 5G ಸೇವೆ ಇದೆ. ಅದನ್ನು ಹೆಚ್ಚು ಬಳಸುವುದರ ಮೂಲಕ ಚೀನಾ ಒಂದು ಏನು ಡೆವಲಪ್ ಮಾಡಿದೆ 5G ಟೆಕ್ನಾಲಜಿ, ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕು, ಚೀನಾವನ್ನು ಕಂಟ್ರೋಲ್ ಮಾಡಬೇಕು, ಚೀನಾ ಆರ್ಥಿಕವಾಗಿ ಅದಕ್ಕೆ ಹೊಡೆತ ಕೊಡಬೇಕು ಅಂತ ಇದೀಗ D10 ರಾಷ್ಟ್ರಗಳ ಗುಂಪನ್ನು ರೆಡಿ ಮಾಡಲಿಕ್ಕೆ ಬ್ರಿಟನ್ ಪ್ರಸ್ತಾಪವನ್ನು ಸಲ್ಲಿಸಿದೆ. ಬಹುತೇಕ ಬ್ರಿಟನ್ ಪ್ರಸ್ತಾಪಕ್ಕೆ ಅಮೆರಿಕ ಒಪ್ಪಿಗೆಯನ್ನು ಸೂಚಿಸುವ ಸಾಧ್ಯತೆ ಇದ್ದು, ಈಗಾಗಲೇ G7ನಲ್ಲಿ +3 ಕಂಟ್ರೀಸ್ ಅಂದರೆ ಆಸ್ಟ್ರೇಲಿಯಾ, ಭಾರತ, ದಕ್ಷಿಣ ಕೊರಿಯಾ ಆ್ಯಡ್ ಆಗುವಂಥ ಸಾಧ್ಯತೆ ಇದೆ. ಇದು ಭಾರತಕ್ಕೆ ಬಹುತೇಕ ಲಾಭವಾಗುತ್ತೆ. ಯಾಕೆಂದರೆ ಬಹುತೇಕ ಈ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರ್ ಮಾಡೋದಾಗಲಿ, ಅದನ್ನು ಹೆಚ್ಚು ಬಳಕೆ ಮಾಡೋದಾಗಲಿ ಅದು ಭಾರತ. ಯಾಕೆಂದರೆ ಹೆಚ್ಚು ಮಾನವ ಸಂಪನ್ಮೂಲ ಇರತಕ್ಕಂಥದ್ದು, ಜನಸಂಖ್ಯೆ ಇರತಕ್ಕಂಥದ್ದು ಭಾರತದಲ್ಲಿ. ಚೀನಾದಿಂದ ಹೊರಬರ್ತಕ್ಕಂಥ ಕಂಪ್ನಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಕೈಗಾರಿಕೆ ವಸ್ತುಗಳ ನಿರ್ಮಾಣ ಮಾಡುವಂಥ ಅವಕಾಶ ಭಾರತಕ್ಕೆ ಸಿಗುತ್ತೆ. ಇನ್ನು ಮತ್ತೊಂದೆಡೆ ಚೀನಾ ಹಾಂಗ್ಕಾಂಗ್ನ ಮೇಲೆ ತನ್ನ ರಕ್ಷಣಾ ನೀತಿಯನ್ನು ಹೇರಿದ ಬೆನ್ನಲ್ಲೇ ಇದೀಗ ಅಮೆರಿಕ ಹಾಂಗ್ಕಾಂಗ್ನಲ್ಲಿರ್ತಕ್ಕಂಥ ತನ್ನ ಕಂಪನಿಗಳು, ಪ್ರಜೆಗಳನ್ನ ವಾಪಸ್ ಕರೆಸಿಕೊಳ್ಳೋಕೆ ಮುಂದಾಗಿದೆ. ಬರೀ ಅಮೆರಿಕ ಮಾತ್ರ ಅಲ್ಲ, ಬ್ರಿಟನ್ ಸಹ ಈ ಕೆಲಸಕ್ಕೆ ಮುಂದಾಗಿದೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಹಾಂಗ್ಕಾಂಗ್ನಿಂದ ಬಂಡವಾಳವನ್ನು ವಾಪಸ್ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಹಾಂಗ್ಕಾಂಗ್ ಒಂದು ರೀತಿ ಗ್ಲೋಬಲ್ ಫಿನಾನ್ಷಿಯಲ್ ಹಬ್ ಆಗಿತ್ತು. ಚೀನಾ ಯಾವಾಗ ಅದನ್ನು ಕೈವಶ ಮಾಡಿಕೊಳ್ತು, ಇದಾದ ತಕ್ಷಣವೇ ಇದೀಗ ಇಡೀ ಜಗತ್ತು ಹಾಂಗ್ಕಾಂಗ್ನಿಂದ ತನ್ನ ವ್ಯವಹಾರವನ್ನು ಶಿಫ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದನ್ನು ಚೀನಾ ಟೀಕಿಸಿದೆ. 1997ರವರೆಗೂ ಇದು ಬ್ರಿಟನ್ ಕಾಲೋನಿ ಆಗಿತ್ತು. ಈಗಲೂ ಸಹ ಅದನ್ನು ಬ್ರಿಟನ್ ಕಾಲೋನಿ ಅಂತ ಕರೀತಾರೆ ಹಾಂಗ್ಕಾಂಗ್ನ. ಇದಾದಮೇಲೆ ಸೆಮಿ ಸ್ವಾಯತ್ತ ರಾಷ್ಟ್ರವಾಗಿ ಹಾಂಗ್ಕಾಂಗ್ ಇತ್ತು. ಇದೀಗ ಹಾಂಗ್ಕಾಂಗನ್ನು ಚೀನಾ ತನ್ನ ರಕ್ಷಣಾ ನೀತಿಯನ್ನು ಅದರ ಮೇಲೆ ಜಾರಿ ಮಾಡೋದ್ರ ಮೂಲಕ ವಶಪಡಿಸಿಕೊಳ್ಳೋಕೆ ಮುಂದಾಗಿದೆ. ಇದು ವಿಶ್ವ ಸಮುದಾಯದ ಕಂಗಣ್ಣಿಗೆ ಗುರಿಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಬಂದ ಬೆನ್ನಲ್ಲೇ ಇದೀಗ WHO ಒಂದು ಹೊಸ ನೀತಿಯನ್ನು ಮಾಡಿದೆ. ಅದೇನಪ್ಪ ಅಂದರೆ 37 ರಾಷ್ಟ್ರಗಳು ಒಂದು ಒಕ್ಕೂಟವನ್ನು ರಚನೆ ಮಾಡಿದೆ. ಈ 37 ರಾಷ್ಟ್ರಗಳು ಕೊರೋನಾ ಸಂಬಂಧಪಟ್ಟಂತೆ ಔಷಧಿಯನ್ನು ಅಂದರೆ ಲಸಿಕೆಯನ್ನು ಸಂಶೋಧನೆ ಮಾಡೋದಾಗಲಿ, ಅದರ ಸಂಬಂಧಪಟ್ಟಂಥ ಔಷಧಿಯ ಟೆಸ್ಟ್ ಕಿಟ್ ಆಗ್ಬೋದು ಮತ್ತು PPE ಕಿಟ್ ಆಗ್ಬೋದು, ಇದೆಲ್ಲದರ ಉತ್ಪಾದನೆ. ಯಾಕಂದರೆ ಜಗತ್ತಿನ ಪ್ರಬಲ ರಾಷ್ಟ್ರಗಳು ಲಸಿಕೆಯನ್ನು ತಯಾರು ಮಾಡಿ ಅವರೇ ಬಳಸುತ್ತವೆ. ಫಾರ್ಮಾ ಕಂಪ್ನಿಗಳು ಹೆಚ್ಚಿನ ಬೆಲೆಗೆ ಮಾರೋಕೆ ಮುಂದಾಗುತ್ತವೆ. ಆದರೆ ಬಡ ರಾಷ್ಟ್ರಗಳ ಗತಿ ಏನು ಅನ್ನೋ ಹಿನ್ನೆಲೆ ಇದೀಗ 37 ರಾಷ್ಟ್ರಗಳ ಒಕ್ಕೂಟ WHO ಒಂದು ಸೇರಿಕೊಂಡು ಔಷಧಿಯ ಸಂಶೋಧನೆ ಜೊತೆಗೆ ಅದನ್ನು ಬಡ ರಾಷ್ಟ್ರದ ಜನರಿಗೆ ತಲುಪಿಸುವ ಕೆಲಸಕ್ಕೆ ಇದೀಗ 37 ರಾಷ್ಟ್ರಗಳ ಒಕ್ಕೂಟ WHO ಮುಂದಾಗಿವೆ. ಇನ್ನು ಪ್ರಪಂಚದ ವಿಚಾರಕ್ಕೆ ಬರೋದೇ ಆದರೆ, ಪ್ರಪಂಚದಲ್ಲಿ ಇದುವರೆಗೂ 60,51,000 ಅಧಿಕ ಜನರಿಗೆ ಸೋಂಕು ತಗುಲಿದೆ. ಹಾಗೆ 3,67,000 ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಹಾಗೆಯೇ 26,75,000 ಅಧಿಕ ಜನ ಗುಣಮುಖರಾಗಿದ್ದಾರೆ. ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಸೋಂಕಿತರಿರತಕ್ಕಂಥ ಮೊದಲ ರಾಷ್ಟ್ರ ಅಂದರೆ ಅಮೆರಿಕದಲ್ಲಿ 17,93,000 ಅಧಿಕ ಜನರಿಗೆ ಸೋಂಕು ತಗುಲಿದೆ. 1,04,000 ಅಧಿಕ ಜನ ಈ ಸೋಂಕಿಗೆ ಬಲಿಯಾಗಿದ್ದಾರೆ. 5,19,000 ಅಧಿಕ ಜನ ಗುಣಮುಖರಾಗಿದ್ದಾರೆ. ಇನ್ನು ಎರಡನೇ ಅತಿ ಹೆಚ್ಚು ಸೋಂಕಿತರಿರತಕ್ಕಂಥ ರಾಷ್ಟ್ರ ಬ್ರೆಜಿಲ್ನಲ್ಲಿ 4,68,000 ಅಧಿಕ ಜನರಿಗೆ ಸೋಂಕು ತಗುಲಿದೆ. 27,000 ಅಧಿಕ ಜನ ಸಾವನ್ನಪ್ಪಿದ್ದಾರೆ. 1,93,000 ಅಧಿಕ ಜನ ಗುಣಮುಖರಾಗಿದ್ದಾರೆ. ಇನ್ನು ಮೂರನೇ ಅತಿ ಹೆಚ್ಚು ಸೋಂಕಿತರಿರತಕ್ಕಂಥ ರಾಷ್ಟ್ರ ಅಂದರೆ ಅದು ರಷ್ಯಾದಲ್ಲಿ 3,96,000ಕ್ಕಿಂತ ಅಧಿಕ ಜನರಿಗೆ ಸೋಂಕು ತಗುಲಿದೆ. 4,500 ಅಧಿಕ ಜನ ಸಾವನ್ನಪ್ಪಿದ್ದಾರೆ. 1,67,000 ಅಧಿಕ ಜನ ಇದುವರೆಗೂ ಗುಣಮುಖರಾಗಿದ್ದಾರೆ. ಇನ್ನು ಸ್ಪೇನ್ ನಾಲ್ಕನೇ ಅತಿ ಹೆಚ್ಚು ಸೋಂಕಿತರಿರತಕ್ಕಂಥ ರಾಷ್ಟ್ರ. ಸ್ಪೇನ್ನಲ್ಲಿ 2,85,000 ಅಧಿಕ ಜನರಿಗೆ ಸೋಂಕು ತಗುಲಿದೆ. 27,000 ಅಧಿಕ ಜನ ಸಾವನ್ನಪ್ಪಿದ್ದಾರೆ. 1,96,000 ಅಧಿಕ ಜನ ಗುಣಮುಖರಾಗಿದ್ದಾರೆ. ಇನ್ನು ಐದನೇ ಅತಿ ಹೆಚ್ಚು ಸೋಂಕಿಗೀಡಾಗಿರತಕ್ಕಂಥ ರಾಷ್ಟ್ರ ಅಂದರೆ ಅದು ಬ್ರಿಟನ್ನಲ್ಲಿ
2,21,000 ಅಧಿಕ ಜನರಿಗೆ ಸೋಂಕು ತಗುಲಿದೆ. 38,000 ಅಧಿಕ ಜನ ಇದುವರೆಗೂ ಸಾವನ್ನಪ್ಪಿದ್ದಾರೆ. ಆದರೆ ಬ್ರಿಟನ್ ಎಷ್ಟು ಮಂದಿ ಗುಣಮುಖರಾಗಿದ್ದಾರೆ ಅನ್ನೋ ಲಿಸ್ಟನ್ನು ಅಪ್ಡೇಟ್ ಮಾಡ್ತಾ ಇಲ್ಲ. ಇನ್ನು ನೆನೆ ನಾವು ಕರ್ನಾಟಕ ಟಿವಿಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಬುಗಿಲಿದೆ ಬಿಕಾಸ್ ತಮ್ಮ ಪಕ್ಷಕ್ಕಿಂತ ವಿರೋಧ ಪಕ್ಷದವ್ರಿಗೆ ಹೆಚ್ಚಿನ ಮಣೆ ಆಗ್ತಾರೆ ಅಂತ ಯಡಿಯೂರಪ್ಪ ಮೇಲೆ ಆರೋಪ ಇತ್ತು. ಯಡಿಯೂರಪ್ಪ ಅವ್ರನ್ನ ಬದಲಾಯಿಸಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆನ ನಾವು ಕೇಳಿದ್ವಿ. 50%ಗಿಂತ ಅಧಿಕ ಜನ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅವ್ರನ್ನ ಬದಲಾಯಿಸೋದು ಬೇಡ ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಜನ ಬದಲಾಯಿಸಲೇಬೇಕು ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಜನ ಇಲ್ಲ BJP ಮುಖ್ಯ, ಯಡಿಯೂರಪ್ಪ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಯಾಕೆ ಬದಲಾಯಿಸಬಾರ್ದು ಅಂತ ಹೇಳಿದವರು ಬಹುತೇಕ ಜನ ಕಾರಣ ಕೊಟ್ಟಿದ್ದಾರೆ. ಯಾಕಂದರೆ ಯಡಿಯೂರಪ್ಪ ಬದಲಾಗಿ BJPಯಲ್ಲಿ ಯಾರು ನಾಯಕರು ಅನ್ನೋದು ಇಲ್ಲ. ಹೀಗಾಗಿ ನಾಯಕರಿಲ್ಲದ ಕಾರಣ ಯಡಿಯೂರಪ್ಪನೇ ಮುಂದುವರಿಲಿ, ಅವರೇ ರಾಜಾ ಹುಲಿ ಅಂತ ಬಹುತೇಕ ಜನ ಕಾಮೆಂಟ್ ಮಾಡಿದ್ದಾರೆ. ಈ ಒಂದು ಪ್ರಶ್ನೆಗೆ ಬಹುತೇಕ ಜನರ ಉತ್ತರ ಯಡಿಯೂರಪ್ಪನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು ಅಂತ. ಇನ್ನು ಇಂದಿನ ಪ್ರಶ್ನೆ, ಖಾಸಗಿ ಶಾಲೆಗಳು ಹಣದ ದಾಹಕ್ಕೆ ಚಿಕ್ಕ ಮಕ್ಕಳಿಗೆ ಅಂದರೆ pre-KG, LKG, UKG ಮಕ್ಕಳಿಗೂ ಸಹ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸರಿ ಅಥವಾ ತಪ್ಪು ಎಂದು ಕಾಮೆಂಟ್ ಮಾಡಿ, ಅಥವಾ ಕರ್ನಾಟಕ ಟಿವಿ ಕಮ್ಯುನಿಟಿಯಲ್ಲಿ ಪ್ರಶ್ನೆಯನ್ನು ಪೋಸ್ಟ್ ಮಾಡ್ತೇವೆ, ಅಲ್ಲಿ ಹೋಗಿ ನೀವು ವೋಟ್ ಮಾಡ್ಬೋದು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.